ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕೊಪ್ಪಳದ ಅಂಜನಾದ್ರಿ ಆನೆಗೊಂದಿಯಲ್ಲಿ ಹುಲಿ ಪತ್ತೆಯಾಗಿದೆ. ಸುಮಾರು 50 ವರ್ಷಗಳ ಬಳಿಕ ಇದೇ ಮೊದಲು ಪತ್ತೆಯಾಗಿರುವಂತ ಹುಲಿ ಇರೋದನ್ನ ಖಚಿತಪಡಿಸಿರುವಂತ ಅರಣ್ಯ ಇಲಾಖೆ. 50 ವರ್ಷಗಳ ಬಳಿಕ ಹುಲಿ ಪತ್ತೆಯಾಗಿರೋದು. ಇನ್ನು ಹುಲಿ ಸೆರೆಗಾಗಿ ಅರಣ್ಯ ಇಲಾಖೆಯಿಂದ ಕೂಂಬಿಂಗ್ ಕಾರ್ಯ ಪ್ರಾರಂಭವಾಗಿದೆ. ಗಂಗಾವತಿಯ ಸಂಗಾಪುರ ಸಾಣಾಪುರ ಗುಡ್ಡಗಾಡಿನಲ್ಲಿ ಹುಲಿ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ. 2 ದಿನಗಳ ಹಿಂದಷ್ಟೇ ಹಸು ಎಳೆದುಕೊಂಡು ಹೋಗಿದ್ದಂತ ಹುಲಿ 20ಕ್ಕೂ ಹೆಚ್ಚು ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿರುವಂತ ಅರಣ್ಯ ಇಲಾಖೆ ಕೂಂಬಿಂಗ್ ಕಾರ್ಯಾಚರಣೆ ಶುರು ಮಾಡಿದೆ. ಸಿಸಿ ಕ್ಯಾಮೆರಾದಲ್ಲಿ ಹುಲಿಯ ಚಲನವಲನಗಳು ಪತ್ತೆಯಾಗಿದ್ದು ಸದ್ಯ ಸಾಣಾಪುರ ಭಾಗದ ಗುಡ್ಡದಲ್ಲಿ ಕೂಂಬಿಂಗ್ ನಡೀತಾ ಇದೆ. ಹುಲಿ ಓಡಾಡಿದಂಥ ದೃಶ್ಯ ಸದ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲದೆ ಹೆಜ್ಜೆಯ ಗುರುತುಗಳು ಕೂಡ ಪತ್ತೆಯಾಗಿವೆ. ಹುಲಿ ಇದೆ ಅನ್ನೋದನ್ನ ಈಗಾಗಲೇ ಅರಣ್ಯ ಇಲಾಖೆ ಕೂಡ ಖಚಿತಪಡಿಸಿದೆ. ಸದ್ಯ ಅರಣ್ಯ ಪ್ರದೇಶದಲ್ಲಿ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ನಿಷೇಧ ಹೇರಲಾಗಿದೆ. ಕೊಪ್ಪಳ ಸೇರಿ ಪಕ್ಕದ ಜಿಲ್ಲೆಗಳ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 50 ವರ್ಷಗಳ ಬಳಿಕ ಮೊದಲು ಈಗ ಹುಲಿ ಪತ್ತೆಯಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೂಂಬಿಂಗ್ ನಡೀತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಗುಡ್ಡುಗಾಡಿನಲ್ಲಿ ಹೆಜ್ಜೆಗಳು ಪತ್ತೆಯಾಗಿದ್ದು ಹುಲಿ ಇರುವುದು ಖಾತ್ರಿಯಾಗಿದೆ. ಹೀಗಾಗಿ ಸಾರ್ವಜನಿಕರು ತಾವು ಯಾವುದೇ ಒಬ್ಬೊಂಟಿಯಾಗಿ ತಿರುಗಾಡಬಾರದು ಮತ್ತು ಅರಣ್ಯ ಪ್ರದೇಶದಲ್ಲಿ ರಾತ್ರಿ ತಿರುಗಾಡಬಾರದು. ಹಾಗೆ ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಬೇಕು. ಹಾಗೆ ಹೊಲಮನೆ ಕೆಲಸಗಳಿಗೆ ಹೊರಡುವಾಗ ಒಬ್ಬೊಬ್ಬರೇ ತಿರುಗಾಡಬಾರದು. ಮತ್ತೆ ಹುಲಿ ಇರುವುದು ಖಾತ್ರಿಯಾಗಿರುವುದರಿಂದ ತಾವೆಲ್ಲ ಸುರಕ್ಷತೆಯಿಂದ ಇರಬೇಕಾಗಿ ಸಾರ್ವಜನಿಕರಿಗೆ ತಿಳಿಸಲಾಗುತ್ತದೆ. ಎಲ್ಲ ಸಂಗಾಪುರ ಗ್ರಾಮಸ್ಥರಲ್ಲಿ ತಿಳಿಸುವುದೇನೆಂದರೆ ಈ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಗುಡ್ಡುಗಾಡಿನಲ್ಲಿ ಹೆಜ್ಜೆಗಳು ಪತ್ತೆಯಾಗಿದ್ದು ಹುಲಿ ಇರುವುದು ಖಾತ್ರಿಯಾಗಿದೆ. ಹೀಗಾಗಿ ಸಾರ್ವಜನಿಕರು ತಾವು ಯಾವುದೇ ಒಬ್ಬೊಂಟಿಯಾಗಿ ತಿರುಗಾಡಬಾರದು ಮತ್ತು ಅರಣ್ಯ ಪ್ರದೇಶದಲ್ಲಿ ರಾತ್ರಿ ತಿರುಗಾಡಬಾರದು. ಹಾಗೆ ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್. ಕೊಪ್ಪಳ ಅಂಜನಾದ್ರಿ ಆನೆಗೊಂದಿಯಲ್ಲಿ ಹುಲಿ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಮಾಡ್ತಿದ್ದಾರೆ? ಸಂಖ್ಯಾ ಈಗ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಬಳಿ ಇರುವಂತಹ ಆನೆಗುಂದಿ ಬಳಿ ಈಗಾಗಲೇ ಏನು ಹುಲಿ ಪ್ರತ್ಯಕ್ಷ ಆಗಿರುವಂತದ್ದು. ಇದು ಮೊದಲ ಬಾರಿಗೆ ಈ ಒಂದು ಭಾಗದಲ್ಲಿ ಹುಲಿ ಬಂದಿರುವ ಹಿನ್ನೆಲೆಯಲ್ಲಿ ಈಗ ಜಿಲ್ಲೆಯ ಜನರು ತುಂಬಾ ಭಯಭೀತರಾಗಿದ್ದಾರೆ. ಇದೀಗ ಅರಣ್ಯಾಧಿಕಾರಿಗಳು ಕೂಡ ಏನಂತಂದ್ರೆ ಇದೇ ಭಾಗದಲ್ಲಿ ಹುಲಿ ಇರುವಂತದ್ದು ಖಚಿತಪಡಿಸಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಂದ್ರೆ ಸುತ್ತಮುತ್ತಲ ಇರತಕ್ಕಂತ ಏನು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂತ ಅರಣ್ಯ ಸಿಬ್ಬಂದಿಯರಾಗಿರ್ಬೋದು ಎಲ್ಲರೂ ಕೂಡ ಡಂಗೂರವನ್ನ ಸಾರ್ತಾ ಇದ್ದಾರೆ ಪ್ರತಿ ಏನು ಹಳ್ಳಿಗಳಿಗೂ ಕೂಡ. ಜೊತೆಗೆ ಏನಂತಂದ್ರೆ ಆ ಒಂದು ಆನೆಗುಂದಿ ಮತ್ತು ಅಂಜನಾದ್ರಿ ಬೆಟ್ಟಕ್ಕೆ ತೆರಳುವಂತಹ ಮಾರ್ಗಕ್ಕೆ ಏನಿದೆ ಅಲ್ಲೆಲ್ಲವೂ ಕೂಡ ಬಿಗಿ ಬಂದೋಬಸ್ತನ್ನ ನೀಡಿರುವಂತದ್ದು. ಜೊತೆಗೆ ಸುಮಾರು ಒಂದು 100 ಮೀಟರ್ಗೂ ಕೂಡ ಈಗಾಗಲೇ ಏನಂತಂದ್ರೆ ಸಿಸಿ ಕ್ಯಾಮೆರಾನು ಕೂಡ ಅಳವಡಿಸಿರುವ ಹಿನ್ನೆಲೆಯಲ್ಲಿ ಪ್ರತಿ ಹುಲಿಯ ಚಲನವಲನಗಳು ಕೂಡ ಈಗಾಗಲೇ ಅರಣ್ಯಾಧಿಕಾರಿಗಳು ನಿಗಾ ಇಟ್ಟಿರುವಂತದ್ದು. ಹೀಗಾಗಿ ಜೊತೆಗೆ ಬೋನು ಕೂಡ ಇಟ್ಟಿರುವಂತದ್ದು ಸಂಖ್ಯಾ. ಈಗ ಏನಂತಂದ್ರೆ ಅರಣ್ಯಾಧಿಕಾರಿಗಳು ಏನೆಲ್ಲಾ ಒಂದು ತುರ್ತು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಷ್ಟೆಲ್ಲವೂ ಕೂಡ ತೆಗೆದುಕೊಂಡಿರುವಂತದ್ದು. ಸಾರ್ವಜನಿಕರು ಕೂಡ ಈಗಾಗಲೇ ಮನವಿಯನ್ನು ಮಾಡುವ ಮೂಲಕ ಯಾರು ಕೂಡ ಹೊರಗೆ ಬರಕೂಡದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಡಂಗೂರವನ್ನು ಕೂಡ ಸಾರ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಮೈಕಲ್ಲೂ ಕೂಡ ಏನಂತಂದ್ರೆ ಬೀದಿಯಲ್ಲೂ ಕೂಡ ಈಗಾಗಲೇ ಅನೌನ್ಸ್ ಮಾಡ್ತಾ ಇದ್ದಾರೆ ಸಂಖ್ಯಾ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.